ಹಲೋ ಮಕ್ಕಳೇ, ಇವತ್ತು ನಾವೊಂದು ಕತೆ ಕೇಳೋಣ. ಒಂದು ಊರಿನಲ್ಲಿ ರಾಘವ ಎಂಬುವನಿದ್ದನು. ಅವನಿಗೆ ಹಳ್ಳಿಯಲ್ಲಿ ಸ್ವಲ್ಪ ಜಮೀನು ಇತ್ತು. ಅವನು ಕಷ್ಟಪಟ್ಟು ಕೆಲಸ ಮಾಡುವುದಕ್ಕೆ ಹೆಸರುವಾಸಿಯಾಗಿದ್ದನು. ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು, ಸೂರ್ಯಾಸ್ತದ ತನಕ ಕೆಲಸ ಮಾಡುವುದು, ಇದನ್ನೇ ಮಾಡುತ್ತಿದ್ದನು. ಒಂದು ಬಾರಿಯೂ ಸೋಮಾರಿಗಳ ಹಾಗೆ ಇರುವುದನ್ನು ಯಾವ ಹಳ್ಳಿಯವರು ನೋಡಲೇ ಇಲ್ಲ. ಒಂದು ಬಾರಿ ಆ ಹಳ್ಳಿಗೆ ಬರಗಾಲ ಎದುರಾಯಿತು. ಮಳೆ ಬರಲೇ ಇಲ್ಲ. ಒಂದು ತೊಟ್ಟು ನೀರೂ ಬೀಳಲಿಲ್ಲ. ಉಳಿದೆಲ್ಲ ಹಳ್ಳಿ ಜನರು ನಂಬಿಕೆ ಕಳೆದುಕೊಂಡು ತಮ್ಮ ಜಮೀನನ್ನು ಬಿಟ್ಟು ಬೇರೆ ಕಡೆ ಹೋಗಲು ಹೊರಟರು. ಬೇರೆ ಯಾವುದೋ ಕೆಲಸದಲ್ಲಿ ತೊಡಗಿದರು. ಆದರೆ ರಾಘವ ಮಾತ್ರ ನಂಬಿಕೆ ಕಳೆದುಕೊಳ್ಳಲೇ ಇಲ್ಲ. ಮಳೆ ಬರದಿದ್ದರೂ ಹೇಗೋ ಕಷ್ಟಪಟ್ಟು ನೀರನ್ನು ಸಂಗ್ರಹಿಸಿ ಜಮೀನಿಗೆ ಹಾಕುತ್ತಿದ್ದನು. ಮಳೆ ಬರದಿದ್ದರೂ ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು, ಸೂರ್ಯಾಸ್ತದ ತನಕ ಕೆಲಸ ಮಾಡುವುದನ್ನು ಬಿಡಲೇ ಇಲ್ಲ. ರಾಘವನಿಗೆ ಹುಚ್ಚೆಂದು ಹಳ್ಳಿ ಜನರೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಮಳೆ ಬರುವುದಿಲ್ಲ, ಆದರೂ ಅವನು ಹುಚ್ಚನ ತರ ಕೆಲಸ ಮಾಡುತ್ತಿದ್ದಾನೆ ಎನ್ನುತ್ತಿದ್ದರು. ಆದರೆ ರಾಘವ ಮಾತ್ರ ಯಾರ ಮಾತಿಗೂ ಕಿವಿ ಕೊಡಲೇ ಇಲ್ಲ. ತನ್ನ ಕೆಲಸವನ್ನು ಮುಂದುವರಿಸುತ್ತಿದ್ದನು. ಅವನ ನಂಬಿಕೆ ಹಾಗೂ ಕೆಲಸಕ್ಕೆ ಮೋಸ ಮಾಡಬಾರದೆಂದು ಆ ಮಳೆಯು ನಿರ್ಧರಿಸಿತೋ ಏನೋ. ಒಂದು ದಿನ ಮೋಡ ತುಂಬಿತು. ಒಂದೊಂದೇ ಹನಿ ಭೂಮಿಗೆ ಬೀಳಲು ಪ್ರಾರಂಭಿಸಿತು. ನೋಡುತ್ತಿದ್ದಂತೆ ಹಳ್ಳಿ ತುಂಬ ಮಳೆ ಸುರಿಯಿತು. ಎಲ್ಲ ಹಳ್ಳಿಯ ಜನರಿಗೂ ಹರ್ಷವೋ ಹರ್ಷ. ಅದರಲ್ಲೂ ರಾಘವನಿಗೆ ಸಂತೋಷದಿಂದ ಕಣ್ಣು ತುಂಬಿ ಬಂತು. ಆ ವರ್ಷ ರಾಘವನ ಜಮೀನಿನಲ್ಲಿ ಒಳ್ಳೆಯ ಫಸಲು ಬಂದಿತು. ಅದನ್ನು ನೋಡಿದ ಎಲ್ಲ ಹಳ್ಳಿಯವರಿಗೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದರ ಫಲ ದೇವರು ಹೇಗಾದರೂ ಕೊಟ್ಟೇ ಕೊಡುತ್ತಾರೆ ಎನ್ನುವುದು ಅರ್ಥವಾಯಿತು. ಅವರೆಲ್ಲ ರಾಘವನಲ್ಲಿಗೆ ಬಂದು ಅವನು ಕೆಲಸ ಮಾಡುವುದನ್ನು ನೋಡಿ ಹುಚ್ಚ ಎಂದಿದ್ದಕ್ಕಾಗಿ ಕ್ಷಮೆ ಕೇಳಿದರು. ಮಕ್ಕಳೇ, ಇದಕ್ಕಾಗಿಯೇ ದೊಡ್ಡವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ.